ಅದನ್ನ ಮಾತಾಡ್ತಾವ ಬಂದ್ಮೇಲೆ ಹಾಂ ಗಿಡಗಳು ಮಾತಾಡ್ತಾವತ್ತ. ಹೌದು ಮತ್ತೆ ನಮ್ಮ ದೋಸ್ತರು ಬಂದಾದ್ರು ನೋಡ್ತೀನಿ. ಇದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಬಸವನ ಬಾಗೇವಾಡಿ ಹೋಬಳಿ ಮಟ್ಟದಲ್ಲಿ ಬರುವಂಥ ಸುಕ್ಷೇತ್ರ ಇಂಗಳೀಶ್ವರ ಗ್ರಾಮ. ಇದು ಮಹಾಜ್ಞಾನಿ ಚನ್ನಬಸವಣ್ಣ ಹಾಗೂ ಬಸವೇಶ್ವರರ ತಾಯಿ ಮಾತಾ ಮಾದಲಾಂಬಿಕೆ ಹಾಗೂ ಬಸವಣ್ಣನವರ ಅಕ್ಕ ಸಹೋದರಿ ಅಕ್ಕ ನಾಗಮ್ಮನವರ ಗುಹೆಗೆ ಹೋಗುವಂಥ ಮಾರ್ಗ. ಈ ಪವಿತ್ರವಾದ ಬೆಟ್ಟ ಸದಾ ಹಸಿರು ಕಂಗೊಳಿಸುತ್ತಿದ್ದು ಒಂದು ಮಲೆನಾಡಿನ ಥರ ಭಾಸವಾಗುತ್ತದೆ. ಈ ಕ್ಷೇತ್ರಕ್ಕೆ ಸುಮಾರು 500 ವರ್ಷಗಳ ಇತಿಹಾಸವಿದೆ. ಈ ಕ್ಷೇತ್ರದಲ್ಲಿ ಸುಮಾರು 500-600 ವರ್ಷಗಳ ಹಿಂದೆ ಚಂದ್ರಮೌಳಿ ಎನ್ನುವಂಥ ಅರಸ ಆಳುತ್ತಿದ್ದು, ಇದು ಒಂದು ಪವಾಡ ಸದೃಶ್ಯವಾದಂಥ ಭೂಮಿ. ಈ ಭೂಮಿಯಲ್ಲಿ ವಿಶ್ವಗುರು ಅಣ್ಣ ಬಸವಣ್ಣನವರ ಜನನವೂ ಕೂಡ ಇದೇ ಪವಿತ್ರವಾದಂಥ ಸ್ಥಳದಲ್ಲಿ ಆಯಿತು. ಅಂದಿನಿಂದ ಇಂದಿಗೂ ಈ ಕ್ಷೇತ್ರ ಒಂದು ಪುಣ್ಯ ಕ್ಷೇತ್ರವಾಗಿ ಉಳಿದಿದೆ. ಇದು ಒಂದು ಸೀದಾ ಗುಹೆಗೆ ಹೋಗುವಂಥ ಮಾರ್ಗ. ಈಗ ನಾವು ಕೆಳಗಡೆ ನೋಡುತ್ತಿರುವುದು ಒಂದು ಮಲೆನಾಡಿನ ತಪ್ಪಲಿನಂತೆ ಭಾಸವಾಗುವಂಥ ಈ ಒಂದು ಮೈದಾನ ಪ್ರದೇಶ ಈ ಗುಹೆಯ ಕೆಳಗಿದೆ.